ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾರದು? ಮಗು ಕೊಡಿ. ಅಯ್ಯೋ, ಮಗುನ ಯಾಕೆ ಎತ್ಕೊಂಡು ಹೋಗ್ತಾ ಇದ್ದೀರಾ? ವಿರಾಟ್, ಅಯ್ಯೋ ಅಯ್ಯೋ ಗುಂಡಣ್ಣ, ವಿರಾಟ! ಅಗ್ನಿ, ಅಗ್ನಿ, ದಯವಿಟ್ಟು ನನ್ನ ಮಗನ್ ಬಿಟ್ಬಿಡು. ದಯವಿಟ್ಟು ನನ್ನ ಮಗನ್ ಬಿಟ್ಬಿಡು. ಆ ಮಗು ಏನು ಮಾಡಿಲ್ಲ. ಅದಿನ್ನು ಹಾಲ್ಗೆಲ್ಲ ರಸಳೆ ಕಣೋ. ದಯವಿಟ್ಟು ನನ್ನ ಮಗನ್ ಬಿಟ್ಬಿಡು. ಪ್ಲೀಸ್ 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 ಕೇಳ್ಕೊತೀನಿ. ದಯವಿಟ್ಟು ನಿನ್ ಕೈ ಮುಗಿತೀನಿ. ದಯವಿಟ್ಟು ಅಗ್ನಿ, ಪ್ಲೀಸ್ ನನಗೇನಾದ್ರೂ ಮಾಡೋ. ಏ ಅಗ್ನಿ, ಕೇಳೋ, ನನ್ನ ಮಾತು ಕೇಳೋ. ಪಾಪ ಅದು ಈಗ ತಾನೇ ಹುಟ್ಟಿರೋ ಮಗು ಕಣ. ಅಯ್ಯೋ, ಈಗ ತಾನೇ ಕಂಡ್ಬಿಡ್ತಾ ಇದೆ ಕಣ. ದಯವಿಟ್ಟು ನನ್ನ ಮಾತು ಕೇಳೋ. ಬಿಟ್ಬಿಡ್ರಪ್ಪ. ಅಯ್ಯೋ ಪ್ಲೀಸ್ ನಿಮ್ ಕೈ ಮುಗಿತೀನಿ. ಪ್ಲೀಸ್ ಕಣ್ರಪ್ಪ, ಚಿಕ್ಕ ಮಗು ಅದು. ಆ ಮಗು ಜೊತೆ ಆಟಾಡ್ಬೇಡಿ. ಬೇಕಿದ್ರೆ ನಿನ್ ಕಾಲಿಗೆ ಬೀಳ್ತೀನಿ. ನಿನ್ ಮೊಮ್ಮಗು ಇವತ್ತು ಯಾಕಿಲ್ಲಿದೆ ಗೊತ್ತಾ ನಿನ್ಗೆ? ಹಲೋ ಮಂಜುನಾಥ್, ನಾನು ಯಾರು ಗೊತ್ತಾ? ಅಗ್ನಿ ತಂದೆ ಬೆಟ್ಟಪ್ಪ. ಮಂಜುನಾಥ್, ವಾಚ್ಮನ್ ಮಂಜುನಾಥ್. ಮಗ ತೇಜಸ್ಸನ್ನ ಕೊಂದಿದ್ದಕ್ಕೆ ನಿನಗೆ ಶಿಕ್ಷೆ ಆಗ್ಬೇಡವಾ? ನೋಡಿ, ನಿಮ್ಮ ಮಗ ತೇಜಸ್ಸನ್ನ ಕೊಂದಿದ್ದಕ್ಕೆ ನನ್ನನ್ನು ಸಾಯಿಸಿ. ಆದ್ರೆ ನನ್ನ ಮೊಮ್ಮಗು ವಿರಾಟ ದಯವಿಟ್ಟು ಬಿಟ್ಬಿಡಿ. ಬೇಕಿದ್ರೆ ನಿಮ್ ಕಾಲಿಗೆ ಬೀಳ್ತೀನಿ. ಪ್ಲೀಸ್. ಓ, ನೀವು ಈ ರೂಟಲ್ಲಿ ಬರ್ತಿದ್ದೀರಾ? ಸರಿ, ನಾನು ಅದೇ ರೂಟಲ್ಲಿ ಬರ್ತೀನಿ. ಹಲೋ ಮಿಸ್ಟರ್ ಮಂಜುನಾಥ್. ಬನ್ನಿ. ನೋಡಿ, ಇವ್ರುಗಳಿಗೆ ಮ್ಯಾನರ್ಸೇ ಇಲ್ಲ. ಬನ್ನಿ ಮಂಜುನಾಥ್, ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್, ನನಗೆ ನನ್ನ ಮೊಮ್ಮಗು ಕೊಟ್ಬಿಡಿ. ಮನೇಲೆಲ್ಲ ಗಾಬರಿ ಆಗಿರ್ತಾರೆ, ಮಗು ಕಳೆದೋಗಿದೆ ಅಂತ. ದಯವಿಟ್ಟು ಸರ್, ನನ್ನ ಮೊಮ್ಮಗುನ ಕೊಟ್ಬಿಡಿ ಸರ್. ನಮ್ಮ ಪಾಡಿನ ಹೊರಟೋಗ್ತೀವಿ, ಪ್ಲೀಸ್.
ಹೋಗ್ಬೋದು ಹೋಗ್ಬೋದು ಕೂತ್ಕೊಳ್ಳಿ. ಕೂರೋದು ಗಿರೋದೇನು ಬೇಡ ಸರ್. ನನ್ನ ಮೊಮ್ಮಗನ ಕೊಟ್ಟರೆ ನಾವು ಹೊರಟ್ಬಿಡ್ತೀವಿ ಸರ್. ಶಟ್ ಅಪ್. ನಿನ್ನ ಬಿಟ್ಬಿಡ್ಬೇಕಾ? ನನ್ನ ಮಗನ್ನ ಬೀದಿ ನಾಯಿ ತರ ಕೊಂದಿಯಲ್ಲ, ನಿನಗೆ ಚೇರ್ ಹಾಕಿ ಕೂರಿಸ್ಬೇಕಾ? ಮಕ್ಕಳ ಸಾವನ್ನ ನೋಡೋದು ಎಷ್ಟು ಕಷ್ಟ ನಿನಗೆ ಗೊತ್ತೇನೋ? ಅವು ಸತ್ತ ಮೇಲೆ ನಮಗೆ ಪಿಂಡ ಇಡ್ತಾರೆ, ಆದ್ರೆ ನಾನು ದಯವಿಟ್ಟು ನನ್ನ ಮಾತು ಕೇಳಿಸ್ಕೊಳ್ಳಿ. ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ. ನನಗೆ ನಿಮ್ಮ ದುಃಖ ಏನು ಅಂತ ಅರ್ಥ ಆಗತ್ತೆ. ಇಲ್ಲ, ನಿನಗೆ ನನ್ನ ದುಃಖ ಅರ್ಥ ಆಗಲ್ಲ. ಈಗ ಅರ್ಥ ಆಗುತ್ತೆ, ನೋಡ್ತಾ ಇರು. ಪ್ಲೀಸ್ ಸರ್, ದಯವಿಟ್ಟು ಸರ್, ನಿಮ್ಮ ಕೈ ಮುಗಿತೀನಿ ಸರ್, ನಮ್ಮನ್ನು ಬಿಟ್ಬಿಡಿ ಸರ್. ಸರ್, ಪ್ರಪಂಚನೇ ನೋಡದೇ ಇರೋ ಮಗು ಸರ್. ಇಷ್ಟೊಂದು ಕ್ರೂರಿ ಆಗಬೇಡಿ ಸರ್. ಮನುಷ್ಯರಾದವ್ರು ಯಾರು ಹೀಗೆ ಮಾಡಲ್ಲ ಸರ್. ಏಯ್, ನನ್ನನ್ನು ಮನುಷ್ಯ ಅಂತ ಯಾರೋ ಅಂದಿದ್ದು? ನಾನು ನರರೂಪ ರಾಕ್ಷಸ, ನಿನ್ನ ಬೀಗ ದ ಗ್ರೇಟ್ ಸೂರ್ಯನಾರಾಯಣ. ಅವನು ನನ್ನನ್ನು ನರರೂಪ ರಾಕ್ಷಸನಾಗಿ ಮಾಡಿದ್ದು. ಅವನ ಮನತನದ ಕೊನೆಯ ಕುಡಿ ಇದು ಉಳಿಬಾರ್ದು. ಸರ್ ಪ್ಲೀಸ್ ಸರ್, ದಯವಿಟ್ಟು ನನ್ನ ಮೊಮ್ಮಗನ ಬಿಟ್ಬಿಡಿ ಸರ್. ಅದಕ್ಕೇನು ಮಾಡಬೇಡಿ ಸರ್. ಅದಿನ್ನೂ ಹಾಲುಗಲ್ಲದ ಸೊಳೆ. ಅದಕ್ಕೆ ಜಗತ್ತು ಅಂದ್ರೆ ಏನು ಅಂತ ಗೊತ್ತಿಲ್ಲ. ಇನ್ನೂ ಬದುಕನ್ನು ನೋಡಿಲ್ಲ ಸರ್. ಅದು ನನ್ನ ಮೊಮ್ಮಗಿಗೆ ಏನಾದರೂ ಆದ್ರೆ ನನ್ನ ಮಗಳು ಬದುಕೋದಿಲ್ಲ ಸರ್. ವೇದಾಂತ ಅಷ್ಟು ಅಂಶ ಕೊಡಿ ಸರ್. ಬಿಟ್ಬಿಡಿ ಸರ್, ಪ್ಲೀಸ್ ಸರ್. ಸರಿ, ಹಾಗಾದ್ರೆ ಮಗುನ ಉಳಿಸ್ತೀನಿ. ಅದ್ರ ಬದಲಾಗಿ ನಿನ್ ಜೀವ ಕೊಡ್ತೀಯಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.